ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತಬಲಗಿ ಕುಸಲ್ ನ ಜೀವ್ ಕಹೂँ ಸಪನೆಹು ಮನ ವಿಶ್ರಾಮ, ಜಬಲಗಿ ಭಜನ ನ ರಾಮ ಕಹೂँ ಸೋಕ್ ಧಾಮ ತಜಿ ಕಾಮ. तब लगी हृदय बसत खल नाना, लोभ मोह मच्छर मद माना. जब लगी उर न बसत रघुनाथा, धरे चाप सायक कटि भाथा. ममता तरुण तमी अंधियारी, राग द्वेष उलूक सुखकारी. तब लगी बसती जीव मन माही, जब लगी प्रभु प्रताप रवि नाही. अब मैं कुशल मिटे भय भारे, देखी राम पद कमल तुम्हारे. तुम कृपाल जा पर अनुकूला, ताही न व्याप त्रिविध भव सूला. मैं निसिचर अति अधम सुभाऊं, शुभ आचरनु कीन्ह नहीं काऊं. जासु रूप मुनि ध्यान न आवा, तेहि प्रभु हरषि हृदय मोहि लावा. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ವಿಭೀಷಣ ರಾಮನ ಮಾತನ್ನ ಕೇಳಿದ ಮೇಲೆ ಹೇಳ್ತಾನೆ, ಓ ರಘುನಾಥ, ಈಗ ನಿಮ್ಮ ಚರಣ ದರ್ಶನವನ್ನು ಮಾಡಿದ್ದೀನಲ್ಲ, ನಾನು ಕ್ಷೇಮವಾಗೇ ಇದ್ದೀನಿ. ನೀವು ನನ್ನನ್ನು ಸೇವಕ ಅಂತ ತಿಳ್ಕೊಂಡು ನನ್ನ ಮೇಲೆ ಕೃಪೆ ಮಾಡಿದ್ದೀರಾ. ಅದಕ್ಕೋಸ್ಕರ ನಾನು ನಿಜವಾಗಲೂ ಅದೃಷ್ಟ ಮಾಡಿರೋನು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಜೀವಿಯ ಶೋಕಧಾಮವಾದಂತಹ ವಿಷಯ ವಾಸನೆಗಳನ್ನ, ಅಂದ್ರೆ ಅರ್ಥ ಏನು, ಈಗ ನಾವೆಲ್ಲ ಜೀವಿಗಳಲ್ವಾ, ನಮಗೆ ಶೋಕ ದುಃಖ ಇವೆಲ್ಲ ಯಾಕಿದೆ ಹೇಳಿ? ಈ ವಿಷಯ ವಾಸನೆಗಳಲ್ಲಿ ನಾವು ಮುಳುಗಿರೋದ್ರಿಂದ, ಆ ವಿಷಯ ವಾಸನೆಗಳಿರೋದ್ರಿಂದಾನೇ ನಮಗೆ ಈ ಶೋಕ ಎಲ್ಲ ಬರ್ತಾ ಇರೋದು. ಸೊ ಆ ವಿಷಯ ವಾಸನೆಗಳನ್ನು ಮತ್ತು ಕಾಮನೆಗಳನ್ನು, ನಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳು ಅಂತ ಹೇಳ್ತೀವಲ್ವಾ, ಅದನ್ನೆಲ್ಲ ತ್ಯಾಗ ಮಾಡಿ ಶ್ರೀರಾಮನನ್ನು ಭಜಿಸೋ ತನಕ ಅವನಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಕನಸಲ್ಲೂ ಕೂಡ ಮನಃಶಾಂತಿ ಅನ್ನೋದು ಸಿಗೋದಿಲ್ಲ. ಧನುರ್ಬಾಣಗಳನ್ನು ಮತ್ತು ತರಕಸ ಅದನ್ನು ಧರಿಸಿದಂತಹ ಶ್ರೀ ರಘುನಾಥ ಇದನ್ನಲ್ಲ, ಅವನು ಹೃದಯದಲ್ಲಿ ನೆಲೆಸೋ ತನಕ ಈ ಲೋಭ ಮೋಹ ಮದ ಮತ್ಸರ ಅಭಿಮಾನ ಮುಂತಾದ ಅವಗುಣಗಳು ಎಲ್ಲೂ ಹೋಗೋದಿಲ್ಲ. ಅದು ನಮ್ಮ ಒಳಗಡೆನೇ ಇರುತ್ತೆ, ಅದು ತೊಲಗು ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆ ಭಗವಂತನ ಆ ರೂಪ ಇದೆಯಲ್ವಾ, ಅದು ನಮ್ಮ ಹೃದಯದಲ್ಲಿ ನೆಲೆಸಬೇಕು. ಆ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆಸಬೇಕು. ಅಲ್ಲಿವರೆಗೂ ನಮಗೆ ಈ ಲೋಭ ಮೋಹ ಮದ ಮತ್ಸರ ಅಭಿಮಾನ ಅಹಂಕಾರ ಏನೇನೋ ಇದೆಯಲ್ಲ ಅವಗುಣಗಳು ಅಂತ ಹೇಳ್ತೀವಲ್ವಾ, ಅದೆಲ್ಲ ಎಲ್ಲೂ ಹೋಗೋದಿಲ್ಲ. ಮಮಕಾರ ಅನ್ನುವಂತಹ ಕತ್ತಲ ರಾತ್ರಿ ರಾಗದ್ವೇಷಗಳು ಅನ್ನುವಂತಹ ಗೂಬೆಗಳಿಗೆ ಸುಖದಾಯಕವಾಗಿರುತ್ತೆ. ಈಗ ಕತ್ಲೆ ಯಾರು ಇಷ್ಟಪಡ್ತಾರೆ? ಯಾರಿಗೂ ಇಷ್ಟ ಆಗಲ್ಲ. ಆದರೆ ಗೂಬೆಗಳಿಗೆ ಕತ್ಲೆ ಇಷ್ಟ. ಅದೇ ರೀತಿ ಯಾರು ಅಜ್ಞಾನಿಗಳಿದಾರೋ ಅವ್ರಿಗೆ ಕತ್ಲೆ ಇಷ್ಟ, ಪಾಪಗಳೇ ಇಷ್ಟ. ಅವರಿಗೆ ಪುಣ್ಯ ಇಷ್ಟ ಆಗೋದಿಲ್ಲ, ಜ್ಞಾನ ಅನ್ನೋದು ಇಷ್ಟ ಆಗೋದಿಲ್ಲ. ಪ್ರಭುರಾಮನ ಪ್ರತಾಪ ಅನ್ನುವಂತಹ ಸೂರ್ಯ ಉದಯವಾಗೋವರೆಗೂ ಕೂಡ ಆ ಮಮತಾಂಧಿಕಾರ, ಅಂದರೆ ಈ ಮಮತೆ ಅನ್ನೋದಿದೆಯಲ್ಲ, ಅದನ್ನು ಅಂಧಕಾರ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಮಮತೆಯಿಂದನೇ ನಮ್ಗೆ ಅಟ್ಯಾಚ್ಮೆಂಟ್ ಎಲ್ಲ ಜಾಸ್ತಿ ಬರೋದು. ಅದಕ್ಕೋಸ್ಕರ ಈ ಮಮತೆ ಅನ್ನೋದನ್ನು ಅಂಧಕಾರ, ಯಾಕಂದರೆ ಗೂಬೆಗೆ ಅದೇ ಇಷ್ಟ ಅನ್ನೋ ರೀತಿಯಲ್ಲಿ ಜೀವಿಗಳಿಗೂ ಕೂಡ ಮಮತೆ ಅನ್ನೋದೇ ಇಷ್ಟ. ಜೀವಿಯ ಮನಸ್ಸಿನಲ್ಲಿ ಆವರಿಸ್ಕೊಂಡೇ ಇರುತ್ತೆ ಇವು. ಶ್ರೀರಾಮ, ನಿನ್ನ ಪಾದ ಪದ್ಮಗಳ ದರ್ಶನ ಪ್ರಭಾವದಿಂದ ನಾನೀಗ ಕ್ಷೇಮವಾಗಿದ್ದೀನಿ. ನನ್ನ ಭಯವೆಲ್ಲ ದೂರ ಆಗೋಯ್ತು. ಓ ಕೃಪಾಳುವೆ, ನಿನ್ನ ದಯೆಗೆ ಪಾತ್ರರಾದವರಿಗೆ ತಾಪತ್ರಯಗಳು ಯಾವತ್ತೂ ವ್ಯಾಪಿಸೋದಿಲ್ಲ. ನಾನು ಅತ್ಯಂತ ನೀಚ ಸ್ವಭಾವದ ರಾಕ್ಷಸನಾಗಿದ್ದೀನಿ. ಅಂದರೆ ತುಂಬ ಕೀಳು ಜಾತಿ ಕೀಳು ಸ್ವಭಾವ ಇರುವಂತಹ ರಾಕ್ಷಸ ನಾನು. ಯಾವತ್ತೂ ಶುಭ ಕಾರ್ಯಗಳನ್ನು ಆಚರಣೆ ಮಾಡಿದವನೇ ಅಲ್ಲ. ಇಲ್ಲಿ ನೋಡಿ, ಅವನು ರಾಮನಾಮವನ್ನು ಜಪಿಸೋ ಅಂಥವನು. ಆದರೆ ಅವನೇನು ಅಂದ್ಕೊಂಡಿದ್ದಾನೆ, ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದೀನಿ, ನಾನು ಯಾವತ್ತೂ ಜಪ ತಪ ಇಂಥದನ್ನೆಲ್ಲ ಆಚರಣೆ ಮಾಡಿದವನೇ ಅಲ್ಲ, ಒಳ್ಳೆ ಕೆಲಸಗಳನ್ನು ಮಾಡೇ ಇಲ್ಲ. ಮತ್ತು ಮುನಿಗಳ ಧ್ಯಾನಕ್ಕೂ ಕೂಡ ಗೋಚರವಾಗದಂತಹ ಆ ಪ್ರಭುವಾದ ನೀನು ಸ್ವತಃ ಒಲಿದು ನನ್ನನ್ನು ಆಲಿಂಗನ ಸುಖಾನಂದವನ್ನು ಅನುಗ್ರಹಿಸ್ತಾ ಇದೆಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ನಾನು ಬರೀ ಪಾಪಗಳನ್ನೇ ಮಾಡಿರುವಂಥವನು, ರಾಕ್ಷಸ ಜನ್ಮದಲ್ಲಿ ಹುಟ್ಟಿರುವಂಥವನು, ನೀಚ ಕುಲದಲ್ಲಿ ಇರುವಂಥವನು.
ಯಾವತ್ತು ಶುಭ ಕಾರ್ಯಗಳನ್ನೇ ಮಾಡದೇ ಇರುವಂಥವನು, ಆದರೂ ಕೂಡ ನೀನು ನನ್ನನ್ನು ಸ್ವತಃ ಆಲಿಂಗನೆ ಮಾಡ್ಕೊಂಡು ಆಲಿಂಗದ ಸುಖದ ಆನಂದವನ್ನ ನನಗೆ ಅನುಗ್ರಹ ಮಾಡಿದ್ಯಾ ಅಂತಂದ್ಬಿಟ್ಟು ಭಗವಂತನಿಗಿಲ್ಲಿ ಹೇಳ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.